ಇವತ್ತು ಗೆಳೆಯ ಧರ್ಮಣ್ಣ ಅವನ ಸರ್ಕಲ್ಲು ನಿಂಗನಗೌಡ ಪಾಟೀಲ್ ಅಂತ ನಿರ್ದೇಶಕ ನೋಡಿ ಬೋರ್ಡಲ್ಲೇ ಮುಚ್ಕೊಂಡು ಬಿಟ್ಟಿದ್ದಾನೆ. ಮತ್ತು ನಾಯಕಿ ಮಣಿಯರು ನಟರು ಎಲ್ಲ ಗುದ್ದಾಡ್ಕೊಂಡು ಅಲ್ಲಿ ಇಲ್ಲಿ ಹಣ ಹೊಂದಿಸಿ ಒಂದು ಪುಟಾಣಿ ಸಿನಿಮಾ ಶುರು ಮಾಡಿದ್ದಾರೆ. ದೊಡ್ಡ ದೊಡ್ಡ ವಿಷಯಗಳು ಚಿಕ್ಕದಾಗಿ ಶುರು ಆಗ್ತವೆ. ಈ ತಂಡ ನೋಡ್ತಿದ್ರೆ ನನಗೇನೋ ನಂಬಿಕೆ ಇದು ತುಂಬ ದೊಡ್ಡ ದೊಡ್ಡ ಹೆಜ್ಜೆಗಳನ್ನಿಟ್ಟು ದೊಡ್ಡ ಮೈಲಿಗಲ್ಲಿ ನಡ್ತಾರೆ ಅಂತ. ಅವರದ್ದೊಂದು ಶೀರ್ಷಿಕೆ ಮತ್ತು ಅವರದ್ದು ಶುರುವಾತು ಇವತ್ತಿಂದ ಈ ಮಗಳು ಬದಲಾಯಿಸಿದಾಗೆ ಏನೋ ಒಂದು ಮಗಳು ಬದಲಾಯಿಸಿದೆ. ಮಗು ಅಲ್ಲಿ ಅವನ ಹತ್ರ 5 ರೂಪಾಯಿ, ಇವನ ಹತ್ರ 10 ರೂಪಾಯಿ, ಸ್ವಲ್ಪ ಜಾಸ್ತಿ ದುಡ್ಡಿದ್ದರ ಹತ್ರ ಒಂದು 150 ರೂಪಾಯಿ, ಈ ಥರ ಶೇಖರಣೆ ಮಾಡಿ ಒಂದೊಂದೇ ಈ ಇರುವೆ ಮಳೆಗಾಲಕ್ಕೆ ಫುಡ್ಡು ಸೇರಿಸುತ್ತಲ್ಲ, ಹಂಗೆ ಸೇರಿಸ್ಕೊಂಡು ಮಾಡ್ತಿರೋಂಥ ತಂಡ. ಯಾವಾಗಲೂ ತಂಡಗಳು ಕಷ್ಟಪಟ್ಟರೆ ಸುಖಕ್ಕೊಂದು ಬೆಲೆ. ಈ ತಂಡದ ಎಲ್ಲ ಶ್ರಮ ಸಾರ್ಥಕ ಆಗಲಿ ಅಂತ ಒಬ್ಬ ಕನ್ನಡಿಗನಾಗಿ ನಾನು ಹಾರೈಸ್ತಾ ನೀವು ಕೂಡ ಮೊದಲ ಹೆಜ್ಜೆನ ಓಪನ್ ಮಾಡಿ. ಜೈ ಹಂಪಿ ಎಕ್ಸ್ಪ್ರೆಸ್. ಹಂಪಿ ಎಕ್ಸ್ಪ್ರೆಸ್ ಅಂದರೆ ಅದೇ ಭಾಗದಲ್ಲಿ ಚಿತ್ರೀಕರಣ, ಆ ಭಾಷೆ ಬರೋರನ್ನೇ ಒಂದಿಷ್ಟು ಜನ ಟ್ರೈನಿಂಗ್ ಕೊಟ್ಟು ಅಲ್ಲಿನ ಒಂದು ಲಾಂಚರ್ನ ಬಳಸಿ ಎಲ್ಲ ತೆಗಿತೀವಿ ಅಂತ ಹೇಳಿದ್ದಾನೆ ನಿಂಗನಗೌಡ. ಇನ್ನೇನು ಹೊರಟರು ಶೂಟಿಂಗಿಗೆ. ಸಮಸ್ತ ಕನ್ನಡಿಗರು ಇಂಥ ತಂಡಗಳಿಗೆ ಪ್ರೋತ್ಸಾಹ ಕೊಡಬೇಕು. ನಾವು ಎಲ್ಲ ಮೊದಲು ಹೀಗೆ ಇದ್ದವರು, ತುಂಬ ಜನ ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟವರಿಗೆಲ್ಲ ಒಂದು ಮಾದರಿ ಆಗಲಿ ಈ ತಂಡ ಅನ್ನೋದು ಒಬ್ಬ ಉದ್ಯಮದವನಾಗಿ, ಒಬ್ಬ ಕನ್ನಡಿಗನಾಗಿ, ಒಬ್ಬ ಪ್ರೇಕ್ಷಕನಾಗಿ ನನ್ನ ಹಾರೈಕೆ. ಜೈ ಹಂಪಿ ಎಕ್ಸ್ಪ್ರೆಸ್.